ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ರಾಜ್ಯ ಸಂಘದ ನಿರ್ದೇಶನದಂತೆ ಜಿಲ್ಲೆಯ ಹಿರಿಯ ಅನುಭವಿ ಪತ್ರಕರ್ತರನ್ನು ಸನ್ಮಾನಿಸುವ ಯೋಜನೆ ಹಮ್ಮಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಹಿರಿಯ ಪತ್ರಕರ್ತ ಬೈಶ್ರೀ ಪ್ರಕಾಶ್ ಅವರನ್ನು ಸಂಘದಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಬಡಾವಣೆಯಲ್ಲಿರುವ ಬೈಶ್ರೀ ಪ್ರಕಾಶ್ ಅವರ ಮನೆಗೆ ತೆರಳಿದ ಸಂಘದ ಪ್ರತಿನಿಧಿಗಳು ಗೌರವ ಸಲ್ಲಿಸಿದರು. ತಮ್ಮ ಪತ್ನಿಯೊಂದಿಗೆ ಬೈಶ್ರೀ ಪ್ರಕಾಶ್ ಸನ್ಮಾನ ಸ್ವೀಕರಿಸಿದರು. ದಶಕಗಳ ಕಾಲ ಪತ್ರಕರ್ತರಾಗಿದ್ದ ಬೈಶ್ರೀ ಪ್ರಕಾಶ್ ಬಳಿಕ ಮಾಜಿ ಸಚಿವ ಎಂಸಿ ನಾಣಯ್ಯ ಅವರ ಆಪ್ತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅನೇಕ ಪತ್ರಿಕೆಗಳಲ್ಲಿ ವರದಿಗಾರರಾಗಿದ್ದ ಇವರು ಮುದ್ರಣ ಯಂತ್ರ ಪರಿಚಯ ಆಗುವುದಕ್ಕೂ ಮುನ್ನ ಅಚ್ಚುಮೊಳೆಯ ಕಾಲಘಟ್ಟದಲ್ಲಿ ಅರಸಾಹಸದಿಂದ ಪತ್ರಿಕೆಗಳನ್ನು ಹೊರತರುತ್ತಿದ್ದ ಬಗ್ಗೆ ವಿವರಿಸಿದರು. ಹಿಂದಿಗಿಂತ ಇಂದು ವರದಿಗಾರಿಕೆ ಸುಲಭವಾಗಿದ್ದರೂ ಎಲ್ಲವನ್ನೂ ಪರಾಮರ್ಶಿಸಿ ಸುದ್ದಿ ಮಾಡಬೇಕಾದ ಪ್ರಮೇಯವಿದೆ. ತಪ್ಪಿದರೆ ಕಾನೂನಿನ ತೊಡಕು ಎದುರಾಗಬಹುದು ಎಂದು ಬೈಶ್ರೀ ಪ್ರಕಾಶ್ ಹೇಳಿದರು. ವ್ಯತ್ಯಾಸ ಏನಿಲ್ಲ ಮೇಡಮ್. ಈಗ ಹೊಸ ಬಟ್ಟೆ ಹಳೆ ಬಟ್ಟೆ ಹಾಕಿ ಸಂದರ್ಭ ಅಂತ ಕಾಣುತ್ತೆ ನನಗೆ. ಯಾಕಂದರೆ ಆ ಸಂದರ್ಭದಲ್ಲಿ ನಮಗೆ ಮಾಸಿಕ ವೇತನಕ್ಕಿಂತಲೂ ಆ ಒಂದು ಚಟುವಟಿಕೆ, ಆ ಒಂದು ಕಾರ್ಯಕ್ರಮ, ಆ ಒಂದು ಕಾರ್ಯ ತತ್ಪರತೆ ಏನೋ ಒಂದು ಸಿದ್ಧಿ ಆಗ್ತಿತ್ತು ನಮಗೆ. ಈಗ ಅದೆಲ್ಲ ಹೋಗಿದೆ ಅಂತ ಕಾಣುತ್ತೆ. ಆಗ ನಮಗೆ ಆ ಎಡಿಟಿಂಗ್ ಅನ್ನೋದೇ ಒಂದು ದೊಡ್ಡ ಒಂದು ಇದು. ನಾವು ನಮ್ಮ ಸಂಪಾದಕರ ಹತ್ರ ಬೇಕಷ್ಟು ಬಯಸ್ಕೊಂಡಿದ್ದೇವೆ, ಹೊಡೆತ ಒಂದು ತಿಂದಿಲ್ಲ ಅಷ್ಟೇ. ಹಾಗಾಗಿ 1978ರಲ್ಲಿ ನಂದು ಮದುವೆನೂ ಆಯಿತು. ಆಗ ನಮಗೆ ಇರೋ ಸಂಬಳ ಅಂತ ಹೇಳಿದ್ರೆ ಒಂದು 25-50 ರೂಪಾಯಿ. ಅದು ಸಿಕ್ಕಿದ್ರೆ ಸಿಕ್ತು, ಇಲ್ಲದ್ರೆ ಇಲ್ಲ. ಆದರೂ ಆ ಜೀವನದಲ್ಲಿ ಏನೋ ಒಂದು ಹುಮ್ಮಸ್ಸು ಪತ್ರಿಕೆ. ಆ ಕಾಲದಲ್ಲಿ ನಮಗೆ ಬೇಕಷ್ಟು ಅವಕಾಶವೂ ಇತ್ತು. ಡೆಪ್ಟಿ ಕಮಿಷನರು ಪರಿಚಯ ಆಗಿದ್ದರು, ಜಿಲ್ಲಾಧಿಕಾರಿಗಳು ಕೃಷ್ಣಮೂರ್ತಿ ಅವರು ಅಂತಿದ್ರು. ನನಗೆ ಇನ್ನೂ ಚೆನ್ನಾಗಿ ಯೋಚನೆ ಇದೆ. ಅವರು ಬನ್ನಿ ನಾನು ಸೇರಿಸ್ಕೊಳ್ತೀವಿ, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ಹೋಗಿ ಅಂತ ಹೇಳುವ ಸಂದರ್ಭವೂ ಇತ್ತು. ಅದು ಹೋಗ್ಲಿಕ್ಕೆ ಮನಸ್ಸು ಬರಲಿಲ್ಲ. ಮತ್ತು 1978ರಲ್ಲಿ ಇವಾಗ ಹೇಗೆ ಒಂದು ಶ್ರೇಷ್ಠ ರಾಜಕಾರಣಿ ಆಗಿದ್ದಾರೋ ಮಾನ್ಯ ಶ್ರೀ ಎಂಸಿ ನಾಣಯ್ಯವರು, ಅವರು 1978ರಲ್ಲಿ ಈ MLA ಇದಕ್ಕೆ ಕಂಟೆಸ್ಟ್ ಮಾಡಿದಾಗ ಅವ್ರ ಜೊತೆಗೆ ಸೇರಿಕೊಂಡು ಆ ಒಂದು ಹುಮ್ಮಸ್ಸಲ್ಲೂ ಸಹ ಒಂದು ರಾಜಕಾರಣದಲ್ಲೂ ಸಹ ನಾವು ಬಂದಿದ್ದು ನನಗೆ ಒಂದು ನೆನಪು. ಈಗ ಹೇಗೂ ಅವರು ಆ ಶ್ರೇಷ್ಠ ರಾಜಕಾರಣಿ ಎಂಸಿ ನಾಣಯ್ಯವರ ನೇತೃತ್ವದಲ್ಲೇ ಅವರ ಸಹಾಯಕನಾಗಿ ಈಗಲೂ ಇದ್ದೇನೆ ನಾನು. ಆದರೆ ಆ ಪತ್ರಿಕಾ ಒಂದು ರಂಗನ ಬಿಡಲಿಕ್ಕೂ ಆಗೋದಿಲ್ಲ. ಇವತ್ತು ನನಗೆ ಎಡಿಟಿಂಗ್ ಅನ್ನೋದು ಗೊತ್ತಿದೆ, ಸುದ್ದಿ ಬರೆಯುವುದು ಅನ್ನೋದು ಗೊತ್ತಿದೆ, ಲೇಖನವನ್ನು ಯಾವ ರೀತಿ ಪ್ರಸ್ತಾಪ ಮಾಡಬೇಕು, ಯಾವ ರೀತಿ ಅದನ್ನು ಕ್ರಮಬದ್ಧವಾಗಿ ಬರಿಬೇಕು ಅನ್ನೋ ಒಂದು ವ್ಯಾಖ್ಯಾನ ಸಹ ನನಗೆ ಗೊತ್ತಿದೆ. ಅಂತ ಹೇಳಿದ್ರೆ ತಾವು ಚೆನ್ನಾಗಿ ಹೇಳಿದ್ರಿ, ಆಗಕ್ಕೂ ಈಗಕ್ಕೂ ಏನು ವ್ಯತ್ಯಾಸ ಅಂತ. ಆಗ ಒಂದು ಹುಮ್ಮಸ್ಸು, ಈಗ ಒಂದು ನಾವು ಜೀವನೋಪಾಯ ಅಂತ ಕಾಣುತ್ತೆ. ಆಗ ಒಂದು 2-3 ಪತ್ರಿಕೆ ಇತ್ತು. ವಿರಾಜಪೇಟೆ ಒಂದು ರಾಷ್ಟ್ರಬಂಧು, ಮಡಿಕೇರಿಯಲ್ಲಿ ಒಂದು ಶಕ್ತಿ, ಮತ್ತು ಆ ನಂತರ ಒಂದು ಅವರಲ್ಲಿ ವೈಮನಸ್ಸು ಬಂದಾಗ ಪ್ರಾರಂಭವಾದ ನವಶಕ್ತಿ, ಮತ್ತು ರವಿ ಪತ್ರಿಕೆಯೂ ಇತ್ತು. ಕೊಡಗು ದೈನಿಕ ಅನ್ನೋದು ವಾರಪತ್ರಿಕೆ ಆ ಕಾಲದಲ್ಲಿ ಇತ್ತಷ್ಟೇ. ಆಗ 4-5 ಜನರು ಪತ್ರಕರ್ತರು, ದೊಡ್ಡ ಒಂದು ಜೀಪ್ ಒಂದು ಇತ್ತು. ಅದರಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಹೋಗಿ ವರದಿ ಮಾಡುವ ಎಲ್ಲ ಒಂದು ಕೆಲಸ ಮಾಡ್ಕೊಂಡು ಬಂದು. ಈಗ ಹಾಗೆ ಇಲ್ಲ ಅಂತ ಕಾಣುತ್ತೆ, ಭಾಳ ಬೇಜಾರಾಗುತ್ತೆ. ಈಗ ಆಗಕ್ಕೂ ಈಗಕ್ಕೂ ತುಲನೆ ಮಾಡಿ ನೋಡಿದ್ರೆ ಆ ಪತ್ರಿಕೋದ್ಯಮನೇ ಬೇರೆ, ಈ ಪತ್ರಿಕಾ ಧರ್ಮನೇ ಬೇರೆ ಅಂತ ಕಾಣುತ್ತೆ. ನಾನು ಹೇಳಲಿಕ್ಕೆ ಹೆಚ್ಚು ಇದು ಮಾಡೋದಿಲ್ಲ. ಯಾಕಂತಂದರೆ ಕಾಲ ವೈಪರೀತ್ಯದಲ್ಲಿ, ಕಾಲಮಾನದ ಈ ಒಂದು ತೂಗು ಎಲೆಯಲ್ಲಿ ಈ ಪತ್ರಿಕಾ ಧರ್ಮ ಇದೆ ಅನ್ನೋದು ಮಾತ್ರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತರೈ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಅನು ಕಾರ್ಯಪ್ಪ, ಉಪಾಧ್ಯಕ್ಷ ಸುವರ್ಣ ಮಂಜು, ಖಜಾಂಜಿ ಆನಂದ್ ಕೊಡಗು, ಕಾರ್ಯದರ್ಶಿ ಜಿ ಪ್ರೇಮ್ಕುಮಾರ್, ಕಾರ್ಯಕ್ರಮದ ಸಂಚಾಲಕರುಗಳಾದ ವಿಶ್ಮಾ ಪೆಮ್ಮಯ್ಯ, ಬೊಳ್ಳಜಿರ ಅಯ್ಯಪ್ಪ, ನಿರ್ದೇಶಕರುಗಳಾದ ನವೀನ್ ಸುವರ್ಣ, ಸ್ಟ್ಯಾನ್ಲಿ ಡೇವಿಡ್, ಮಲ್ಲಿಕಾರ್ಜುನ್, ಪ್ರಭುದೇವ್, ರಿಜ್ವಾನ್ ಹುಸೇನ್, ಗೋಪಾಲ್ ಸೋಮಯ್ಯ, ಸದಸ್ಯರಾದ ಸಂತೋಷ್ ರೈ, ಅಬ್ದುಲ್ ಕಲಾಂ ಬಡಾವಣೆಯ ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೌಸರ್ ಮತ್ತಿತರರು ಹಾಜರಿದ್ದರು.